Hello everyone, welcome to Sankalp Learning Solution. ನಾವು LBA ಜೀವದ ಮೂಲ ಘಟಕ ಪ್ರಶ್ನೆ ಉತ್ತರಗಳನ್ನು ನೋಡುತ್ತಿದ್ದೇವೆ. ಪ್ರಶ್ನೆ 4. ಈ ಕೆಳಗಿನವುಗಳಲ್ಲಿ ಜೀವಕೋಶದ ಆತ್ಮಹತ್ಯಾ ಚೀಲ. ಇದು ಸುಲಭವಾದ ಪ್ರಶ್ನೆ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇದರಲ್ಲಿ ನೋಡಿ ಎಲ್ಲಾ ಆಪ್ಷನ್ಗಳನ್ನು ನೋಡಿ. ನಿಮ್ಗೆ ಈ ದೃಶ್ಯವನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗಿರತ್ತೆ ಈಗಾಗ್ಲೇ. ಜೀವಕೋಶದ ಆತ್ಮಹತ್ಯಾ ಚೀಲ ನೋಡಿ, ರೈಬೋಸೋಮ್ಗಳು ಇದನ್ನ ಪ್ರೋಟೀನ್ ಸಂಶ್ಲೇಷಣೆಗೆ ಹೆಲ್ಪ್ ಆಗಿದೆ ಅಲ್ವಾ, ಸಹಾಯಕಾರಿಯಾಗಿದೆ. ಸೊ ರೈಬೋಸೋಮ್ಗಳನ್ನ ತೆಗೆದು ಹಾಕ್ಬೋದು. ಇವುಗಳು ಜೀವಕೋಶದ ಆತ್ಮಹತ್ಯಾ ಚೀಲವಲ್ಲ. ರಸದಾನಿಗಳು ಇದು ಸಂಗ್ರಹಣಾ ವಸ್ತುಗಳು. ಸೊ ಇದನ್ನು ಕೂಡ ನೀವು ತೆಗೆದು ಹಾಕಬಹುದು. ಮತ್ತೆ ಗಾಲ್ಗಿ ಸಂಕೀರ್ಣಗಳು ಇವು ಪ್ರೋಟೀನ್ ಸಂಶ್ಲೇಷಣೆ ಆಗಿರುವ ಪ್ರೋಟೀನ್ಗಳನ್ನು ಪ್ಯಾಕ್ ಮಾಡುತ್ತದೆ. ಆದ್ದರಿಂದ ಗಾಲ್ಗಿ ಸಂಕೀರ್ಣ ಕೂಡ ಸರಿಯಾದ ಉತ್ತರವಲ್ಲ. ಲೈಸೋಸೋಮ್ಗಳು ಆತ್ಮಹತ್ಯಾ ಚೀಲವೆಂದು ಕರೆಯುತ್ತಾರೆ, ಏಕೆಂದರೆ ಇದು ಬೇಡವಾದ ವಸ್ತುಗಳನ್ನ ನಾಶಪಡಿಸುತ್ತದೆ. ಏನಕ್ಕೆಂದರೆ ಇದರಲ್ಲಿ ಎಂಜೈಮ್ಸ್ ಗಳು ಇರುತ್ತದೆ, ಅದನ್ನ ಕಿಣ್ವಗಳು ಎಂದು ಕರೆಯುತ್ತಾರೆ. ಈ ಕಿಣ್ವಗಳು ಬೇಡವಾದ ವಸ್ತುಗಳನ್ನು ನಾಶಪಡಿಸುತ್ತದೆ, ಹಾಗೆ ಕೋಶವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡಿರುತ್ತದೆ. ಆದ್ದರಿಂದ ಇದನ್ನು ಜೀವಕೋಶದ ಆತ್ಮಹತ್ಯಾ ಚೀಲವೆಂದು ಕರೆಯಲಾಗುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಲೈಸೋಸೋಮ್. ಥ್ಯಾಂಕ್ ಯು.